ಒಂದು ಟ್ಯೂಬ್ ಏನಾದರೂ ಕ್ಲೋಸ್ ಇತ್ತು ಅಂದ್ರೂ ನೀವು ಕನ್ಸೀವ್ ಆಗ್ತೀರಾ, ಬಟ್ ಅಬಾರ್ಷನ್ ಆಗ್ತಾನೆ ಇರುತ್ತೆ. ದೈವ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಬಿಟ್ಟು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಪ್ರತಿ ಹೆಣ್ಮಕ್ಳಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಸುಮಾರು ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ. ಸೊ ನಮಗೆ ಎಷ್ಟು ವರ್ಷ ಆಗಿದೆ, ಸೊ ಮಗು ಆಗ್ತಾ ಇಲ್ಲ, ಸೊ ನೀವು ನ್ಯಾಚುರಲಿ ಯಾವ ಥರ PCOD ಇದ್ದರೂ ಕೂಡ ಬೇಬಿ ನಿಮಗೆ ನ್ಯಾಚುರಲಿ ಆಯಿತು, ಸೊ ನಮಗೆ ಅದ್ರ ಬಗ್ಗೆ ಟಿಪ್ಸ್ನ ಕೊಡಿ, ಸೊ ಇಲ್ಲ ಯಾವ ಹಾಸ್ಪಿಟಲಲ್ಲಿ ನೀವು ತೋರಿಸ್ಕೊಂಡಿದ್ದು ಅದ್ರ ಬಗ್ಗೆ ನಮ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿದ್ರಿ. ಸೊ ಆ ಕಾಮೆಂಟ್ನ ನೋಡಿ ನನಗೆ ಬೇಜಾರು ಕೂಡ ಆಯಿತು. ಸೊ ಬಿಕಾಸ್ ಹೆಣ್ಮಕ್ಳಿಗೆ ತಾಯ್ತನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಇವಾಗ ಗಂಡ ಹೆಂಡತಿ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅಂದರೆ ಅವ್ರು ಅರ್ಥ ಮಾಡಿಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಅಕ್ಕಪಕ್ಕದವರು, ನಮ್ಮ ರಿಲೇಟಿವ್ಸು, ಸೊ ಇವ್ರುಗಳಿಗೆ ಆ ಒಂದು ಫೀಲಿಂಗ್ಸ್ ಅರ್ಥ ಆಗಲ್ಲ ಅಂತ ನನ್ನ ಭಾವನೆ. ಬಿಕಾಸ್ ಕೇಳ್ತಾ ಇರ್ತಾರೆ, ಮಗು ಆಗಿಲ್ವಾ, ಇಷ್ಟು ವರ್ಷ ಆಯಿತು ಮದುವೆ ಆಗಿ, ಇನ್ನೂ ಮಗು ಆಗ್ತಾ ಇಲ್ವಾ ನಿಮಗೆ, ಏನು ಎತ್ತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಬಟ್ ಅವ್ರಿಗೆ ಏನಾಗ್ತಿದೆ, ಆ ಒಂದು ಸ್ಟ್ರೆಸ್ ಏನಿದೆ, ಸೊ ಅವರ ಒಂದು ಲೈಫ್ ಸ್ಟೈಲ್ ಯಾವ ಥರ ಇದೆ, ಏನು ಎತ್ತ ಏನೂ ತಿಳ್ಕೊಳ್ದೇನೆ ಸೊ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರು ಕೇಳೋದು ತಪ್ಪ ಅಂತ ಹೇಳಲ್ಲ, ಹಾಗಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ರೆ ಎಂಥವ್ರಿಗದು ಅದು ಹರ್ಟ್ ಆಗುತ್ತೆ ಅಲ್ವಾ. ಆ ಟೈಮಲ್ಲಿ ಯಾರಿಗೆ ಆದರೂ ಕೂಡ ಬಟ್ ಮಗು ಆಗ್ತಾನೇ ಇಲ್ಲ ಅನ್ನೋದು ತಪ್ಪು ನನ್ನ ಭಾವನೆ. ಸೊ ಆಗುತ್ತೆ, ಕಾಯಬೇಕು, ಅದಕ್ಕೆ ತುಂಬ ಟೈಮ್ ಹಿಡಿಯಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲದೂ ನಮಗೆ ಬೇಕಾಗಿದ್ದ ಟೈಮಲ್ಲಿ ಸಿಗಲಿ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಯಾಕೆ ಅಂದರೆ ಯಾವಾಗ ದೇವ್ರು ನಮಗೆ ಕೊಡಬೇಕು ಅಂತನೋ ಆ ಒಂದು ಟೈಮಲ್ಲೇ ನಮಗೆ ಕೊಡೋದು. ಸೊ ನಮಗೆ ಬೇಕಾದಾಗ ಸಿಗೋದಕ್ಕೆ ಅದು ಒಂದು ವಸ್ತುನೂ ಅಲ್ಲ. ಸೊ ಬಿಕಾಸ್ ತುಂಬಾ ನನಗೆ ಕಮೆಂಟ್ಸ್ ಬಂದಾಗ ನಂಗೆ ನಿಜವಾಗ್ಲೂ ಹರ್ಟ್ ಆಯಿತು. ಏನಕ್ಕೆ ಅಂತ ಅಂದರೆ ಎಷ್ಟು ಬೇಜಾರಲ್ಲಿ ಅವರು ಕಮೆಂಟ್ನ ಮಾಡಿದರು. ನಮಗೆ ಈ ಥರ ಇಷ್ಟು ಏಜ್ ಆಗಿದೆ, ನಮಗೆ ಮಗು ಆಗ್ತಾ ಇಲ್ಲ, ಸೊ ಏನು ಮಾಡೋದು, ನೀವು ಯಾವ ಥರ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ, ಯಾವ ಡಾಕ್ಟರ್ ಅಂತ ಎಲ್ಲ ಕೇಳ್ತಾಯಿದ್ರಿ. ಸೊ ಅದ್ರ ಬಗ್ಗೆ ನಾನಿವತ್ತು ಒಂದು ವೀಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನನಗೆ ಆ್ಯಕ್ಚುಲಿ PCOD ಅನ್ನೋದು ಬಂದಿದ್ದು ನಾನು PU ಇದ್ದಾಗ ನನಗೆ ಬಂದಿದ್ದು. ಸೊ ನಾನು ಸೆಕೆಂಡ್ PU ಫಸ್ಟ್ PU ಇದ್ದಾಗ ಅನಿಸುತ್ತೆ ನನಗೆ ಬಂದಿದ್ದು. ಅವಾಗ ಹೇಳ್ತಾಯಿದ್ರು, ನೀವು ಫುಡ್ನ ಮೇಂಟೈನ್ ಮಾಡಿ, ಸೊ ಡಯಟ್ನ ಮಾಡಿ, ವೆಯ್ಟ್ ಲಾಸ್ ಮಾಡಲೇಬೇಕು ಕಂಪಲ್ಸರಿ. ಸೊ ಇಲ್ಲ ಅಂತ ಅಂದರೆ ಸೊ ಇದು ಹೋಗುತ್ತೆ ಅಂತ ಪರ್ಮನೆಂಟಾಗಿ ಹೇಳಲ್ಲ, ಯಾವ ಡಾಕ್ಟರ್ಸ್ ಕೂಡ ಹೋಗುತ್ತೆ ಅಂತ ಹೇಳಲ್ಲ. ಸೊ ಓಕೆ, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಸೊ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಆಯಿತಾ. ಸೊ ನಾನು ಆವಾಗ ಏನು ಮಾಡ್ತಾಯಿದ್ದೆ ಅಂದರೆ ನೆಗ್ಲೆಕ್ಟು. ಅಫ್ಕೋರ್ಸ್ ಎಲ್ಲರೂ ಕೂಡ ಕಾಲೇಜ್ ಡೇಸಲ್ಲಿ ಇದ್ದಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಅದೇ ನಾವು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಏನಾದರೂ ಡಾಕ್ಟರ್ ಹೇಳಿದ್ರೆ ಅಫ್ಕೋರ್ಸ್ ನಾವು ಫಾಲೋ ಮಾಡ್ತೀವಿ. ಯಾಕಂದರೆ ನಮಗೆ ಒಂದು ಮಗು ಬೇಕೇ ಬೇಕು, ಆಯಿತಾ. ಸೊ ಮೆಂಟಲಿ ನಮಗೆ ಒಂದು ಮಗು ಆದರೆ ಸಾಕಪ್ಪ, ಸೊ ಅವ್ರು ಹೇಳಿದ್ದನ್ನು ಮಾಡೋಣ ಅನ್ನೋದು ಎಲ್ಲರ ತಲೆಯಲ್ಲೂ ಕೂತ್ಬಿಡುತ್ತೆ. ಹಾಗಾಗಿ ಮಾಡ್ತೀವಿ ಕಂಪಲ್ಸರಿ. ಬಟ್ ಮದುವೆ ಮುಂಚೆ ನಾವು ಯಾರೂ ಕೂಡ ಯಾವುದೇ ಥರದ ಡಯಟ್ ಆಗಿರ್ಬೋದು, ಸೊ ಡಾಕ್ಟರ್ ಹೇಳೋ ಒಂದು ರೀತಿನ ನಾವು ಯಾರೂ ಫಾಲೋ ಮಾಡಲ್ಲ. ನಾನು ಕೂಡ ಅದನ್ನೇ ಮಾಡಿದ್ದು. ಸೊ ನಾನು ಕೂಡ ನಾನು ಡಾಕ್ಟರ್ ಹೇಳಿದ್ದನ್ನು ಯಾವುದನ್ನು ನಾನು ಮಾಡಿಲ್ಲ, ಆಯಿತಾ. ಸೊ ಅದಾದಮೇಲೆ ನಾನು ಮದುವೆ ಆದಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯೋಚನೆ ಅಂತೂ ನಾನು ಡೀಪಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, PCOD ಅನ್ನೋದು ತುಂಬಾ ನಾರ್ಮಲ್ ಆಗಿಬಿಟ್ಟಿದೆ. PCOS ಅನ್ನೋದು ತುಂಬ ನಾರ್ಮಲ್ ಆಗಿಬಿಟ್ಟಿದೆ. ಸೊ 99% ಹೆಣ್ಮಕ್ಳಿಗೆ ಇದು ಎಲ್ರಿಗೂ ಇರುತ್ತೆ ಇವಾಗಿನ ಲೈಫ್ ಸ್ಟೈಲ್. ಬಿಕಾಸ್ ಇವಾಗ ಆ ಥರ ಫುಡ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ನನಗೆ ಮದುವೆ ಆದಮೇಲೂ ಕೂಡ ಆ್ಯಸ್ ಯೂಶ್ವಲ್ PCOD ಕಂಟಿನ್ಯೂ ಆಯಿತು. ಸೊ ನಾನು ಯಾವುದೇ ಥರದ ವೆಯ್ಟ್ ಲಾಸ್ ಏನೂ ಮಾಡಲಿಲ್ಲ. ಅದಾದಮೇಲೆ ನಾನು ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಕೊಂಡೆ, ಈ ಥರ PCOD ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡೆ. ಆವಾಗ ನಾರ್ಮಲ್ ನನಗೆ 3 ಮಂತ್ಸ್ ಕೋರ್ಸನ್ನು ಟ್ಯಾಬ್ಲೆಟ್ಸ್ ಕೊಟ್ಟರು. ಆ ಒಂದು 3 ಮಂತ್ಸಲ್ಲಿ ನನಗೆ ಪೀರಿಯಡ್ ಚೆನ್ನಾಗಿ ಮಂತ್ಲಿ ಆಯಿತು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಓಕೆ ಇನ್ನು ಮಂತ್ಲಿ ಆಗುತ್ತೆ ಅಂತೆ. ಬಟ್ ಯಾವುದೇ ಕಾರಣಕ್ಕೂ ಎವ್ರಿ ಮಂತು ಆಗಲ್ಲ. ಅವ್ರು ಟ್ಯಾಬ್ಲೆಟ್ಸ್ ಏನು ಕೊಟ್ಟಿರ್ತಾರೆ ಆ ಒಂದು ಮಂತಲ್ಲಿ ಮಾತ್ರ ನಮಗೆ ಪೀರಿಯಡ್ ರೆಗ್ಯುಲರ್ ಆಗಿರುತ್ತೆ. ಸೊ ನಾವು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿದ್ದೀವಿ ಅಂದರೆ ಅದಾದಮೇಲೆ ಇರ್ರೆಗ್ಯುಲರ್ ಕಾಮನ್ ಆಗಿ ನಮಗೆ ಸ್ಟಾರ್ಟ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಒಂದು
ಜರ್ನಿ ಯಾವ ಥರ ಇತ್ತು ಪಿ ಸಿ ಓಡಿದಂದರೆ ನಾವು ಬೇಬಿ ಪ್ಲ್ಯಾನಿಂಗ್ನ ಮಾಡಿರಲಿಲ್ಲ. ಸೊ ನನ್ನ ತಲೆಯಲ್ಲಿ ಏನಿತ್ತು, ಈ ಟಿಪ್ಸ್ನ ಯಾರೂ ಹೇಳಲ್ಲ ಅಫ್ಕೋರ್ಸ್ ನನ್ನ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ನೀವು ಏನಾದರೂ ಬೇಬಿ ಪ್ಲ್ಯಾನಿಂಗ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಟಿಪ್ನ ಫಾಲೋ ಮಾಡಿ, ಬಿಕಾಸ್ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ನಾನು, ಓಕೆನಾ. ಸೊ ನಾನು ಫಸ್ಟು ಏನು ಮಾಡಿದೆ ಅಂದರೆ ಆ ಥರ ಮಾಡಿದೆ. ಅದಾದಮೇಲೆ ಓಕೆ ಇದಿಷ್ಟೇ ಇದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗೋದು, ನೆಗ್ಲೆಕ್ಟ್ ಮಾಡಿದೆ ನಾನು ಅವಾಗೂ ಕೂಡ. ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು 2 ಇಯರ್ಸ್ ಆದಮೇಲೆ ಬೇಬಿ ಪ್ಲ್ಯಾನಿಂಗ್ನ ಮಾಡಿದಾಗ ಸೊ ಡಾಕ್ಟರ್ ಹತ್ರ ಹೋದೆ. ಸೊ ಆ ಟೈಮಲ್ಲಿ ನನಗೆ ಟ್ಯೂಬ್ ಟೆಸ್ಟ್ ಎಲ್ಲ ಮಾಡಿದ್ರು ಅವರು. ಸೊ ಪಿ ಸಿ ಓ ಡಿ ಮೇಯ್ನ್ ಏನಕ್ಕೆ ಬರುತ್ತೆ ಅಂದರೆ ಲೈಕ್ ಪಿ ಸಿ ಓ ಡಿ ಅಂದರೆ ನಮ್ಮ ಗರ್ಭಕೋಶದ ಮೇಲೆ ಚಿಕ್ಕ ಚಿಕ್ಕದು ನೀರುಗುಳ್ಳೆ ಥರ ಇರುತ್ತೆ. ಆಗಿದ್ದಾಗ ಎಗ್ಗು ನಮಗೆ ರಿಲೀಸ್ ಆಗೋಲ್ಲ. ಆ ಒಂದು ರೀಸನ್ನು ಕೂಡ ಇರುತ್ತೆ. ಸೊ ಇದು ಒಂದು ರೀಸನ್ ಇರುತ್ತೆ. ಅದನ್ನು ನೀವು ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸೊ ಅದಕ್ಕೆ ಏನು ಪ್ರಿಕಾಷನ್ಸ್ ಇದೆ ಅದೆಲ್ಲದನ್ನು ನೀವು ಮಾಡೋದು ತುಂಬಾ ಒಳ್ಳೆಯದು. ಸೊ ಹಾಗೆ ಡಯಟ್ ಕೂಡ ಮೇಂಟೈನ್ ಮಾಡಿ. ಬಟ್ ನಾನು ಯಾವುದೇ ಥರದ ಡಯಟ್ ಮಾಡಿಲ್ಲ. ಸೊ ನಿಮಗೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸು, ನನಗೂ ಕೂಡ ಮಾಡಿದರು. ಬಟ್ ನಾನು ಯಾವುದೇ ಡಯಟ್ನ ನಾನು ಫಾಲೋ ಮಾಡಿಲ್ಲ, ಓಕೆನಾ. ಬಟ್ ನನ್ನ ಲಕ್ ಅಂತ ಅನಿಸುತ್ತೆ. ಸೊ ಅದಾಯಿತು. ಮತ್ತು ನನಗೆ ಓಕೆ ಎಕ್ಸ್ರೇ ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು, ಯಾಕಂದರೆ ಪಿ ಸಿ ಓಡಿದೆ. ನನ್ನ ಫಸ್ಟ್ ಅಬಾರ್ಷನ್ ಕೂಡ ಆಗಿತ್ತು, ಒಂದು ಮಗು ನಂದು ಫಸ್ಟ್ ಅಬಾರ್ಟ್ ಆಗಿತ್ತು. ಅದಾದಮೇಲೆ ನನ್ನ ಸೆಕೆಂಡು ಪ್ರೆಗ್ನೆನ್ಸಿಗೆ ನಾವು ಟ್ರೈ ಮಾಡಬೇಕು ಅಂದ್ಕೊಂಡಾಗ ನಮಗೆ ಓಕೆ ಇರ್ರೆಗ್ಯುಲರ್ ಪೀರಿಯಡ್ ಇದೆ, ಸೊ ಟೆಸ್ಟ್ ಎಲ್ಲ ಮಾಡೋಣ, ಟ್ಯೂಬ್ ಟೆಸ್ಟ್ ಎಲ್ಲ ಮಾಡೋಣ ಅಂತ ಹೇಳಿದ್ರು. ಓಕೆ ಅಂತ ಹೇಳಿಬಿಟ್ಟು ನಾನು ಟ್ಯೂಬ್ ಟೆಸ್ಟಿಗೆ ರೆಡಿ ಆದೆ. ಸೊ ಅದು ಸ್ವಲ್ಪ ಪೇಯ್ನ್ಫುಲ್ಲೇ ಇರುತ್ತೆ, ಓಕೆನಾ. ನಾನು ಎದುರಿಸೋದಕ್ಕೋಸ್ಕರ ನಿಮಗೆ ಹೇಳ್ತಾ ಇಲ್ಲ ನಾನು, ಬಟ್ ತುಂಬ ಪೇಯ್ನ್ ಇರುತ್ತೆ. ಸೊ ಇಂಟರ್ನಲ್ಲಿ ನಮಗೆ 1-2 ಅದೇನಂತ ಹೇಳ್ತಾರೆ, ಸೊ ಕಡ್ಡಿ ಥರ ಇರುತ್ತೆ, 2 ಸೊ 2 ಅಂತ ಇರುತ್ತೆ, ಕಡ್ಡಿ ಥರ ಇರುತ್ತೆ ನಮಗೆ ಇಂಟರ್ನಲ್ಲಿ. ಅದನ್ನು ನಮಗೆ ಸೊ ಒಳಗಡೆ ಇಡ್ತಾರೆ. ಸೊ ತುಂಬ ಪೇಯ್ನ್ ಆಗುತ್ತೆ. ಪೇಯ್ನ್ ಆಗಲ್ಲ ಅಂತ ನಾನಂತೂ ಹೇಳಲ್ಲ. ಸೊ ಯಾರೂ ಕೂಡ ಹೆದರ್ಕೋಬೇಡಿ. ಒಂದು 2 ನಿಮಿಷ, ಒಂದು 5 ನಿಮಿಷ ಆ ಥರ ಪೇಯ್ನ್ ಅನಿಸುತ್ತೆ. ಅದಾದಮೇಲೆ ಓಕೆ, ಯಾಕೆ ಅಂದರೆ ನಿಮಗೆ ಅದು ನಿಮಗೆ ಇಂಟರ್ನಲ್ಲಿ ನಮಗೆ ಇಡ್ತಾ ಇದ್ದಾರೆ ಅಂತ ಅಂದರೆ ನಿಮಗೆ ಆ 2 ಟ್ಯೂಬ್ ಕೂಡ ಫ್ರೀಯಾಗಿ ಹೋಗಬೇಕು. ಇನ್ ಕೇಸ್ ಒಂದು ಟ್ಯೂಬ್ ಏನಾದರೂ ನಿಮಗೆ ಲೈಕ್ ಬ್ಲಾಕ್ ಆಗಿದೆ ಅಂತ ಅಂದರೆ ಸೊ ಯಾವುದೇ ಕಾರಣಕ್ಕೂ ನಿಮಗೆ ನೀವು ಕನ್ಸೀವ್ ಆಗಲ್ಲ. ಬಿಕಾಸ್ ನೀವು ಕನ್ಸೀವ್ ಆಗ್ತಿರೋ ಅಬಾರ್ಟ್ ಆಗ್ತಾನೇ ಇರುತ್ತೆ. ಅದು ಪ್ರತಿ ಸಲನೂ ನಿಮ್ಗೆ ಹಾಗೆ ಆಗುತ್ತೆ. ಸೊ ಒಂದ್ಸಲ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಫಸ್ಟು ನೀವು ಟ್ಯೂಬ್ ಟೆಸ್ಟ್ನ ಮಾಡಿಸ್ಕೊಡಿ, ಓಕೆನಾ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಏನಾದರೂ ಟ್ಯೂಬ್ ಟೆಸ್ಟು ನಿಮಗೆ ಒಂದು ಟ್ಯೂಬ್ ಏನಾದರೂ ಬ್ಲ್ಯಾಕ್ ಆಗಿತ್ತು ಅಂತಂದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಡಾಕ್ಟರ್ನ ಸಜೆಷನ್ನ ತೊಗೊಳ್ಳಿ ನೀವು. ಯಾಕಂದರೆ ನನ್ನ ಫ್ರೆಂಡಿಗೆ ಆಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಫ್ರೆಂಡಿಗೆ 1 ಟ್ಯೂಬ್ದು ಆಪ್ರೇಷನ್ ಮಾಡಿದರು. ಬಿಕಾಸ್ ಅವಳಿಗೆ ಅಬೌಟ್ ಆಗ್ತಾನೆ ಇತ್ತು, 2-3 ಅಬೋರ್ಷನ್ ಆಗ್ತಾಯಿತ್ತು. ಸೊ 1 ಟ್ಯೂಬ್ ಏನೋ ಅವರು ಬ್ಲಾಕ್ ಆಗಿದೆ ಅಂತ ಹೇಳಿಬಿಟ್ಟು ಎಕ್ಸ್ರೇ ಎಲ್ಲ ಮಾಡಿ ಇಂಟರ್ನಲ್ಲಿ ಸ್ಕ್ಯಾನಿಂಗ್ ಅದು ಇದು ಎಲ್ಲ ಮಾಡಿಬಿಟ್ಟು ಸೊ 1 ಟ್ಯೂಬ್ ಬ್ಲ್ಯಾಕ್ ಇದೆ, ನೀವು ಅದನ್ನು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ರು. ಅದಾದಮೇಲೆ ಅವಳು ಕನ್ಸೀವ್ ಆಗಿದ್ದು, ಓಕೆನಾ. ಸೊ ಆ ಟ್ಯೂಬ್ 2 ಏನಿರುತ್ತೆ ಅದೆರಡು ನಮಗೆ ನೀಟಾಗಿ ಓಪನ್ ಇರಬೇಕು. ಸೊ ಒಂದು ಟ್ಯೂಬ್ ಏನಾದರೂ ಕ್ಲೋಸ್ ಇತ್ತು ಅಂದ್ರೂ ನೀವು ಕನ್ಸೀವ್ ಆಗ್ತೀರಾ, ಬಟ್ ಅಬಾರ್ಷನ್ ಆಗ್ತಾನೆ ಇರುತ್ತೆ ನಿಮಗೆ. ಸೊ ಇಲ್ಲ ಕನ್ಸೀವ್ ಆಗೋದು ಇಲ್ಲ, ಓಕೆನಾ. ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಪಿ ಸಿ ಓ ಡಿ ಬಗ್ಗೆ ಹೇಳೋದು ಏನು ಅಂತ ಅಂದರೆ ನನ್ನ ಒಂದು ಪರ್ಸ್ನಲ್ಲು. ಸೊ ಡಯಟ್ ಮಾಡೋಂಗಿದ್ರೆ ಖಂಡಿತ ನೀವು ಡಯಟ್ ಮಾಡಿ, ಯೋಗ ಮಾಡಿ, ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ, ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ. ಇನ್ ಕೇಸ್ ಆ ಥರ ಏನಾದರೂ ನಿಮಗೆ ಆಗ್ತಾ ಇಲ್ಲ ಅಂತ ಅಂದರೆ ಬಟ್ ಆಗಲ್ಲ ಅನ್ನೋದಕ್ಕಾಗಲ್ಲ, ಮಗು ಬೇಕು ಅನ್ನೋರೆಲ್ಲರೂ ಮಾಡ್ತಾರೆ. ಬಟ್ ನನಗೆ ನೆಗ್ಲಿಜೆನ್ಸಿ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ಥರದ್ದು ಆ ಥರದ್ದೆಲ್ಲ ಫಾಲೋ ಮಾಡಿಲ್ಲ. ಬಟ್ ನನ್ನ ಲಕ್ಕು ನನಗೆ ಕನ್ಸೀವ್ ಆಯಿತು. ಸೊ ಎಲ್ರಿಗೂ ಹಾಗೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಓಕೆನಾ. ಸೊ ನನಗೆ ಫಸ್ಟು ಮಾಡಿದ್ದು ಟ್ಯೂಬ್ಸ್ ಟೆಸ್ಟ ಮಾಡಿದ್ರು, ಓಕೆನಾ. ಅದಾದಮೇಲೆ ಸೊ ಓಕೆ ನಿಮಗೆ ಯಾವುದೇ ಥರದ್ದು ತೊಂದರೆ ಇಲ್ಲ, 2 ಟ್ಯೂಬೂ ಕೂಡ ಚೆನ್ನಾಗಿ ನಿಮಗೆ ಓಪನ್ ಇದೆ. ಸೊ ಏನು ತೊಂದರೆ ಇಲ್ಲ, ನೀವು ಕನ್ಸೀವಿಗೆ ಟ್ರೈ ಮಾಡ್ತೀರಾ ಅಂತ ಕೇಳಿದ್ರು. ಹೌದು, ನಾನು ಪ್ಲ್ಯಾನಿಂಗ್ ಇದೆ, ನಮ್ಮದು ಬೇಬಿ ಪ್ಲ್ಯಾನಿಂಗ್ ಅಂತ ನಾನು ಡಾಕ್ಟರ್ ಹತ್ರ ಹೇಳಿದೆ. ಸೊ ಅವರು ಹೇಳಿ ಆದಮೇಲೆ ಓಕೆ ನೀವು ಟ್ರೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸೊ ನನಗೆ ಬಂದುಬಿಟ್ಟು ಎಗ್ ರಿಲೀಸ್ ಆಗೋದಕ್ಕೆ ನನಗೆ ಇಂಜೆಕ್ಷನ್ಸ್ನ ಕ್ಲಿಯರಾಗಿ, ನಂದು ಗುಳ್ಳೆ ಥರ ಇತ್ತು ಅಲ್ವಾ. ಸೊ ಅದಕ್ಕೆ ನನಗೆ ಅದು ಕ್ಲಿಯರಾಗಿ ನೀಟಾಗಿ ಎಲ್ಲನೂ ಹೋಗಬೇಕು ಅಂತ ಹೇಳಿ ನನಗೆ ಇಂಜೆಕ್ಷನ್ಸ್ನ ಕೊಡ್ತಾಯಿದ್ರು. ಸೊ ಆ ಟೈಮಲ್ಲಿ ನನಗೆ ನೀಟಾಗಿ
ಎವ್ರಿ ಮಂತು ನನಗೆ ಪೀರಿಯಡ್ ಆಗೋದಕ್ಕೆ ಈಸಿ ಆಯಿತು. ಓಕೆನಾ, ಇಂಜೆಕ್ಷನ್ಸ್ನ ನಾನು ತೊಗೋತಿದ್ದೆ ಎಗ್ ರಿಲೀಸ್ಗೆ ಅಂತ ಹೇಳಿಬಿಟ್ಟು. ಸೊ ಅದ್ರ ಜೊತೆ ಇನ್ನೂ ಒಂದು ಟಿಪ್ ಏನಂದರೆ, ನೀವು ರಾ ಟೊಮೊಟೊಸ್ನ ತಿನ್ನಿ. ಓಕೆನಾ, ಚೆನ್ನಾಗಿ ತಿನ್ನಿ. ಡೈಲಿ 4 to 5 ನೀವು ರಾ ಟೊಮೊಟೊಸ್ನ ತಿನ್ನಿ. ಬಿಕಾಸ್ ಅದು ಎಗ್ ಇಂಪ್ರೂವ್ಮೆಂಟ್ಗೆ ತುಂಬಾ ಒಳ್ಳೆಯದು. ಓಕೆನಾ, ಈ ಟಿಪ್ಸ್ ಆಲ್ಮೋಸ್ಟ್ ಯಾರೂ ಹೇಳಲ್ಲ, ಯಾರಿಗೂ ಗೊತ್ತಿರಲ್ಲ. ಸೊ ನನ್ನ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು ಹಸಿ ಟೊಮೊಟೊನ ಚೆನ್ನಾಗಿ ತಿನ್ನಿ ಅಂತ ಹೇಳಿಬಿಟ್ಟು. ಸೊ 4ರಿಂದ 5 ಟೊಮೊಟೊನ ನೀವು ಚೆನ್ನಾಗಿ ತಿನ್ನಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದರೆ. ಓಕೆನಾ, ಸೊ ಇದು ಒಂದು ಟಿಪ್. ಓಕೆನಾ, ಸೊ ಆಗ ಡಾಕ್ಟರ್ ಹೇಳಿದ್ರು, ಓಕೆ ನೀವು ಟ್ರೈ ಮಾಡಿ ಅಂತ ಹೇಳಿದ್ರು. ನಾನು ಟ್ರೈ ಮಾಡಿದ ತಕ್ಷಣ ಮಗು ಆಗುತ್ತೆ ಅಂತ ಖಂಡಿತ ತಪ್ಪು ಅದು. ಬಿಕಾಸ್ ಅದು ಯಾವಾಗ ನಮಗೆ ವರ್ಕೌಟ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ನಾವು ಓಕೆ ಅಂತ ಹೇಳ್ಬಿಟ್ಟು, ಸೊ ನಾನೇನು ಮಾಡಿದೆ, ಓಕೆ ಡಾಕ್ಟರ್ ಹತ್ರ PCODಗೆ ಏನಿದೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಗೆ ಏನಿದೆ 3 ಮಂತ್ಸು ನಾನು ಆ ಕೋರ್ಸ್ನ ತೊಗೊಂಬಿಡೋಣ, ಮತ್ತೆ ಇನ್ನೊಂದು ಸಲ ಮತ್ತೆ ತೊಗೊಂಬಿಡೋಣ, ಆ ಟೈಮಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ ಅಂತ ನಾನು ಡಿಸ್ಕಸ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ಏನು ಮಾಡಿದ್ವಿ ನಾವು, ಓಕೆ ಈಗ 3 ಮಂತ್ಸ್ ಕೋರ್ಸ್ ಕಂಟಿನ್ಯೂ ತೊಗೊಂಬಿಡೋಣ, ಆ ಮೂಮೆಂಟಲ್ಲಿ ನಾವು ಲೈಕ್ ಪ್ಲ್ಯಾನಿಂಗ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಅದೆಲ್ಲ ಆದಮೇಲೆ ಡಿಸೈಡ್ ಆದ್ವಿ. ಸೊ ನನಗೆ ಅದು ಆ ಒಂದು 3 ಮಂತ್ಸಲ್ಲಿ ನಾವು ಕೂಡ ರಿಲೇಷನ್ಶಿಪ್ಪಲ್ಲಿದ್ವಿ. ಸೊ ಓಕೆನಾ, ಅದಾದಮೇಲೆ ನನಗೆ ಕನ್ಫರ್ಮ್ ಆಗಲಿಲ್ಲ, ಯಾವುದೇ ಥರದ್ದು ಒಂದು ಗುಡ್ ನ್ಯೂಸ್ ನನಗೆ ಸಿಗಲಿಲ್ಲ. ಸೊ ಅದಾಗಿ ನನಗೆ ಅಪ್ ಟು ಒಂದು 8 ಮಂತ್ಸ್ ಆದಮೇಲೆ ನನಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿತ್ತು. ಸೊ ಓಕೆನಾ, ಈ ಥರ ಆಗುತ್ತೆ. ಸೊ ಯಾರೂ ಕೂಡ ನಾವು ಟ್ರೈ ಮಾಡಿದ ತಕ್ಷಣ ಆಗಲ್ಲ. ಆ್ಯಂಡ್ ಇನ್ನೊಂದು ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ನನ್ನ ಒಂದು ಸಜೆಷನ್ ಏನು ಅಂದರೆ, ಹೇಳೋಕ್ಕೆ ಮುಜುಗರ ಅನಿಸುತ್ತೆ, ಬಟ್ ಸ್ಟಿಲ್ ನಾನು ಹೇಳೋದೇನು ಅಂತ ಅಂದರೆ, ಇರ್ರೆಗ್ಯುಲರ್ ಪೀರಿಯಡ್ ಇದೆ ನಿಮ್ಮದು, ಇವತ್ತು ಪೀರಿಯಡ್ ಆಗಿದೆ ಅಂತ ಅಂದರೆ ಒಂದು 3-4 ಡೇಸ್ಗೆ ನಿಮ್ಮದು ಪೀರಿಯಡ್ ಕಂಪ್ಲೀಟ್ ಆಗುತ್ತೆ ಅಂತಂದರೆ, ಅವಾಗಿಂದನೂ ನೆಕ್ಸ್ಟ್ ಪೀರಿಯಡ್ ತನಕ ನೀವು ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿರೋದು ಎವ್ರಿ ಡೇನೂ ಬೆಟರ್ ಅಂತ ನನಗನ್ಸುತ್ತೆ. ಬಿಕಾಸ್ ಯಾವಾಗ ನಮ್ಮದು ಎಗ್ ರಿಲೀಸ್ ಆಗುತ್ತೆ ಏನು ಎತ್ತ ನಮಗೇನು ಗೊತ್ತಿರಲ್ಲ. ಓಕೆನಾ, ಸೊ ನಾವು ಯಾವಾಗ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗಲ್ಲ, ನಮಗೆ ಗೊತ್ತಾಗಲ್ಲ. ಬಟ್ ಇವಾಗ ಕಿಟ್ಟು ಕೂಡ ಬಂದಿದೆ, ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಗೊತ್ತಾಗುತ್ತೆ. ಬಟ್ ನನಗೆ ಅನಿಸೋ ಮಟ್ಟಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಐ ಥಿಂಕ್ ಬೆಟರ್ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಯಾವಾಗ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ, ಆ ಟೈಮಲ್ಲಿ ನಾವು ಸೇರಬೇಕು. ಸೊ ಅದಕ್ಕೆ ಅಂತಲೇ ಲೈಕ್ ಗೊತ್ತಾಗಲ್ಲ. ಇದು ಒಂಥರ ಹೇಳೋಕ್ಕೆ ಮುಜುಗರನ ಅನಿಸುತ್ತೆ, ಬಟ್ ಸ್ಟಿಲ್ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಓಕೆನಾ, ಇವಾಗ ಪೀರಿಯಡ್ ಡೇಟ್ ನಿಮ್ಮದು ಮುಗ್ದಿದೆ ಅಂತಂದರೆ ನೆಕ್ಸ್ಟು ಪೀರಿಯಡ್ ಡೇಟ್ ತನಕ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಸೊ ನನಗನ್ಸೋ ಮಟ್ಟಿಗೆ ಐ ಥಿಂಕ್ ಇಟ್ಸ್ ಗುಡ್ ಅಂತ ಹೇಳ್ಬೋದು. ಸೊ ಇಲ್ಲ ನಮಗೆ ಗೊತ್ತಿದೆ ಯಾವಾಗ ನಮಗೆ ಓವಲೇಷನ್ ಎಲ್ಲ ನಡೆಯುತ್ತೆ, ನಮ್ಗೆ ಆ ಟೈಮಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ ಅಂತ ಅಂದರೆ ಫೈನ್, ನೀವು ಆ ಟೈಮಲ್ಲಿ ಸೇರ್ಬೋದು. ಓಕೆನಾ, ಇವಾಗ ಯಾರಿಗೆ ಗೊತ್ತಾಗಲ್ಲ ಆ ಟೈಮು ಅಂತ ಅಂದರೆ, ಸೊ ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಬೆಟರ್. ಓಕೆನಾ, ಹಾಗೆ ನಾನು ತೋರಿಸಿದ್ದು ಬಂದುಬಿಟ್ಟು ಆದರ್ಶ ಹಾಸ್ಪಿಟಲಲ್ಲಿ ಹರ್ಷ ಡಾಕ್ಟರ್ ಹತ್ರ ನಾನು ತೋರಿಸಿದ್ದು. ಸೊ ಹಾಗೆ ನನಗೆ ಅನಿಸೋ ಮಟ್ಟಿಗೆ ಇನ್ನೊಂದೇನು ಅಂದರೆ, ಒಂದೇ ಹತ್ರನೂ ಸ್ಕ್ಯಾನಿಂಗು ಇರಬೇಕು ಮತ್ತು ಡಾಕ್ಟರು ನಮಗೆ ಚೆಕ್ ಮಾಡಬೇಕು. ಆ ಒಂದು ಹಾಸ್ಪಿಟಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಒಂದು ಕಡೆ ನಾವು ತೋರಿಸೋದು, ಇನ್ನೊಂದು ಕಡೆ ಬಂದುಬಿಟ್ಟು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು, ಇನ್ನೊಂದು ಕಡೆ ಸ್ಕ್ಯಾನಿಂಗ್ ಮಾಡಿಸೋದು, ಸೊ ಇದು ನನಗೇನು ಸರಿ ಕಾಣಲ್ಲ. ಸೊ ಒಂದೇ ಹಾಸ್ಪಿಟಲಲ್ಲಿ ಎಲ್ಲನೂ ಇರಬೇಕು, ಇನ್ಕ್ಲೂಡಿಂಗ್ ನಮಗೆ ಎಕ್ಸ್ರೇಯಿಂದ ಹಿಡ್ಕೊಂಡು ಸೊ ಸ್ಕ್ಯಾನಿಂಗು ಪ್ರತಿಯೊಂದು ನಮಗೆ ಏನೋ ನಾವು ಕನ್ಸೀವ್ ಆಗಬೇಕು ಇಲ್ಲ ಕನ್ಸೀವ್ ಆಗಿದ್ವಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಒಂದೇ ಹಾಸ್ಪಿಟಲಲ್ಲಿ ನಮಗೆ ಸಿಗೋ ಥರ ಇದ್ದರೆ ಇಟ್ಸ್ ಗುಡ್. ಓಕೆನಾ, ಸೊ ನಾನು ತೋರಿಸೋ ಹಾಸ್ಪಿಟಲಲ್ಲಿ ಪ್ರತಿಯೊಂದು ಇದೆ, ಯಾವುದೂ ಇಲ್ಲ ಅನ್ನೋ ಹಾಗೆ ಇಲ್ಲ. ಓಕೆನಾ, ಸೊ ಪ್ರತಿಯೊಂದು ಇದೆ ಆಯಿತಾ. ಈವನ್ ಎಕ್ಸ್ರೇ ನನಗೆ ಟ್ಯೂಬ್ ಟೆಸ್ಟ್ ಮಾಡಿದ್ದು, ಈವನ್ ಆಪ್ರೇಷನ್ನು, ಸೊ ಸ್ಕ್ಯಾನಿಂಗು ಪ್ರತಿಯೊಂದು ಇದೆ. ಬಟ್ ನನಗೆ ಆಪ್ರೇಷನ್ ಎಲ್ಲ ಏನೂ ಆಗಿಲ್ಲ, ಟ್ಯೂಬ್ ಇದ್ದು. ಓಕೆನಾ, ಸೊ ನನಗೆ ಕ್ಲಿಯರ್ ಇತ್ತು, ಹಾಗಾಗಿ ನಾನೇನು ಮಾಡಿಸ್ಕೊಂಡಿಲ್ಲ. ಓಕೆನಾ, ಸೊ ಮೇಯ್ನು ಇದು ಎಲ್ಲ ಹಾಸ್ಪಿಟಲಲ್ಲೂ ನನಗೆ ಚೆಕ್ ಮಾಡ್ತಾರಲ್ಲೋ ನನಗೆ ದೇವರಾಣಿ ಗೊತ್ತಿಲ್ಲ, ಬಟ್ ಟ್ಯೂಬ್ ಟೆಸ್ಟ್ನ ನೀವು ಕನ್ಫರ್ಮ್ ಆಗಿ ಮಾಡಿಸ್ಕೊಳ್ಳಿ. ಓಕೆನಾ, ಬಿಕಾಸ್ ಟ್ಯೂಬ್ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಪ್ರೆಗ್ನೆನ್ಸಿಗೆ. ಸೊ ಒಂದು ಟ್ಯೂಬ್ ಕ್ಲೋಸ್ ಇದ್ರೂ ನಿಮಗೆ ಮಗು ಆಗೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಯಿತಾ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಸೊ ನನಗೆ ಆಗಿದೆ ಎಕ್ಸ್ಪೀರಿಯೆನ್ಸು, ನಾನು ಕೂಡ ಟ್ಯೂಬ್ ಟೆಸ್ಟ್ ಮಾಡಿಸ್ಕೊಂಡಿದ್ದೆ. ಓಕೆನಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ತೋರಿಸಿದ್ದು ಹರ್ಷ ಡಾಕ್ಟರ್ ತುಮಕೂರಲ್ಲಿ ಆದರ್ಶ ಹಾಸ್ಪಿಟಲಲ್ಲಿ ತೋರಿಸಿದ್ದು. ಸ್ವಲ್ಪ ಕಾಸ್ಟ್ಲಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಿಸಲ್ಟ್ ಕೂಡ ನಮಗೆ ಒಳ್ಳೆಯದೇ ಸಿಗುತ್ತೆ ಆಯಿತಾ. ಸೊ ನನಗೆ ಮಗು ಆಗ್ತಾ ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಡಾಕ್ಟರ್ ಹತ್ರ ಹೋಗಿ ತೋರಿಸಿಲ್ಲ. ನಾನು ತೋರಿಸಿದ್ದೇನು ಅಂದರೆ ನನಗೆ ಪೀರಿಯಡ್ ಇರ್ರೆಗ್ಯುಲರ್ ಇದೆ, ಸೊ ಅದರಿಂದ ಬೇಬಿ ಆಗೋದಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಹೋಗಿ ತೋರಿಸಿದ್ದು. ಓಕೆನಾ, ಸೊ ಹಾಗಾಗಿ
ನನಗೆ ಡಾಕ್ಟರ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡಿದೆ ಲೈಕ್ ಡಯಟ್ ಮಾಡಲಿಲ್ಲ, ನಾನು ಫುಡ್ ಕಂಟ್ರೋಲ್ ಮಾಡಲಿಲ್ಲ, ವೆಯ್ಟ್ ಲಾಸ್ ಮಾಡಲಿಲ್ಲ, ಓಕೆನಾ. ಬಿಕಾಸ್ ಇಂಟ್ರೆಸ್ಟ್ ನನಗಿರಲಿಲ್ಲ, ಅದ್ರ ಕಡೆ ನಾನು ಗಮನನೂ ಕೊಟ್ಟಿಲ್ಲ. ಹಾಗಾಗಿ ಸೊ ನಾನು ಯಾವುದು ಫಾಲೋ ಮಾಡಲಿಲ್ಲ. ಬಟ್ ನನ್ನ ಒಂದು ಲಕ್ ಅಂತ ಅನಿಸುತ್ತೆ, ನಾನು ಅದು ಯಾವುದೂ ಮಾಡ್ದೇ ಸೊ ಕನ್ಸೀವ್ ಆಗಿದ್ದು. ಸೊ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಈ ಟಿಪ್ಸ್ನ ನೀವು ನಾನು ಹೇಳಿರೋ ಒಂದು ಟೆಸ್ಟ್ಗಳನ್ನ, ಸೊ ನಾನು ಹೇಳಿರೋ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ ಕೇಸ್ ಇಲ್ಲ ನಾವು ಅದೇ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಅಂತ ಅಂದರೆ ಖಂಡಿತ ನೀವು ಕನ್ಸಲ್ಟ್ ಮಾಡ್ಬೋದು. ಬಿಕಾಸ್ ನಂದು PCOD ಇಂದ ಇಟ್ಕೊಂಡು ಅಪ್ ಟು ನಾನು ಲೈಕ್ ಕನ್ಸೀವ್ ಆಗೋದು ಎಲ್ಲ ಪ್ರತಿಯೊಂದು ನಾನು ಅದೇ ಹಾಸ್ಪಿಟಲಲ್ಲಿ ತೋರಿಸಿರೋದು. ತುಂಬಾ ಕ್ಲೀನ್ ಕೂಡ ಇದೆ, ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಎವ್ರಿಥಿಂಗ್ ಈಸ್ ಗುಡ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಅಲ್ಲಿ. ಸೊ ಒಂದ್ಸಲ ಕನ್ಸಲ್ಟ್ ಮಾಡಿ. ಆದರೆ ಹೇಳ್ತಾ ಇದ್ದೀನಲ್ವ, ಸ್ವಲ್ಪ ಕಾಸ್ಟ್ಲಿ ಇದೆ ಹಾಸ್ಪಿಟಲಲ್ಲಿ. ಸೊ ಬಟ್ ರಿಸಲ್ಟ್ ನಮ್ಗೆ ಹಾಗೆ ಸಿಗುತ್ತೆ ಆಯಿತಾ. ಸೊ ಇಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸು. PCOS ಈ ಜನ್ರೇಷನ್ ಕಾಮನ್ ಏನೂ ಮಾಡೋಕ್ಕಾಗಲ್ಲ, ಸೊ ಎಲ್ರಿಗೂ ಬರ್ತಾಯಿದೆ. ಸೊ ನಾನು ಮಾಡಿದ್ದು ಇಷ್ಟೇನೆ. ಸೊ ಒಂದು 3 ಮಂತ್ಸು ನಾನು ರೆಗ್ಯುಲರ್ ಪೀರಿಯಡ್ ಆಗೋದಕ್ಕೆ ನಾನು ಒಂದು ಟ್ಯಾಬ್ಲೆಟ್ಸ್ನ ತೊಗೊಂಡು ಆ ಒಂದು ಟೈಮಲ್ಲಿ ನಾನು ಬೇಬಿ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದು. ಸೊ ಪ್ಲ್ಯಾನಿಂಗ್ನ ಮಾಡ್ಕೊಂಡ್ಬಿಟ್ಟು ಸೊ ನಾನು ಅದಾದಮೇಲೆ ಒಂದು 8 to 10 ಮಂತ್ಸಲ್ಲಿ ನಾನು ಕನ್ಸೀವ್ ಆಗಿತ್ತು. ಇಮ್ಮಿಡಿಯೇಟ್ ಅಂತೂ ದೇವರಾಣೆ ಆಗಿಲ್ಲ, ಓಕೆನಾ. ಹಾಗೆ ಟ್ಯೂಬ್ ಟೆಸ್ಟ್ನ ಖಂಡಿತ ನೀವು ಮಾಡಿಸ್ಕೊಳ್ಳಿ. ಸೊ ಯಾವಾಗ ಓವ್ಯುಲೇಷನ್ ಇರುತ್ತೆ ನಿಮಗೆ, ಅದು ನೀವು ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಆ ಟೈಮಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಹೇಳಿರೋ ಈ ಟಿಪ್ನ ನೀವು ಫಾಲೋ ಮಾಡಿ, ಖಂಡಿತ ಆಗುತ್ತೆ, ಇಲ್ಲ ಅಂತಲ್ಲ. ಹಾಗೆ ಯಾರು ಕೂಡ ನಮಗೆ ಮಗು ಆಗ್ತಾಯಿಲ್ಲ, ಸೊ ನಮಗೆ ಮಗುನೇ ಆಗಲ್ಲ, ಸೊ ನಮಗೆ PCOD ಇದೆ, PCOS ಇದೆ, ಇದು ಒಂದು ದೊಡ್ಡ ಕಾಯಿಲೆ ಅಂತ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಪ್ರತಿ ಹೆಣ್ಮಕ್ಳಿಗೂ ತಾಯ್ತನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ ಒಂದು ಹೆಣ್ಣಾಗಿ. ಸೊ ಹಾಗೆ ಏನೆಲ್ಲ ನೀವು ಫೇಸ್ ಮಾಡ್ತಿರ್ತೀರಾ ಅಕ್ಕಪಕ್ಕದ ಮನೆಯವ್ರ ಹತ್ರ, ರಿಲೇಷನ್ಸ್ ಹತ್ರ, ಸೊ ಮಗು ಆಗ್ತಾಯಿಲ್ಲ, ಸೊ ನನಗೆ ಯಾಕೆ ಹಿಂಗಾಗಿದೆ, ನನ್ನ ಹಣೆ ಬರ ಏನು, ನನಗೆ ಮಗುನೇ ಆಗ್ತಿಲ್ಲ, ಸೊ ಈ ಥರದ್ದೆಲ್ಲ ದಯವಿಟ್ಟು ಅಂದ್ಕೊಂಡು ನೀವು ಡಿಪ್ರೆಷನ್ಗೆ ಹೋಗ್ಬಿಡಿ. ಮೇಯ್ನ್ ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ, ನನಗೆ ಮಗು ಆಗ್ತಿಲ್ಲ ಅಂತ ಕೇಳ್ತಾರೆ. ಎಲ್ಲೋದ್ರು ಯಾವುದೇ ಫಂಕ್ಷನ್ಸ್ಗೆ ಹೋದ್ರೂ ಯಾಕೆ ನಿನಗೆ ಮಗು ಆಗ್ತಿಲ್ಲ ಅಂತ ಕೇಳ್ತಾರೆ. ಸೊ ಏನು ಎತ್ತಾ ಇದ್ರ ಬಗ್ಗೆನೇ ನೀವು ಥಿಂಕ್ ಮಾಡ್ತಿರ್ತೀರ, ಅದರಿಂದನೇ ನಿಮ್ಗೆ ಅರ್ಧ ಲೈಫೇ ಹೋಗ್ಬಿಟ್ಟಿರತ್ತೆ ನಿಮ್ಮದು. ಸೊ ಪ್ಲೀಸ್ ಯಾರು ಕೂಡ ಹಂಗೆ ಥಿಂಕ್ ಮಾಡಬೇಡಿ, ಓಕೆನಾ. ಆಗುತ್ತೆ, ಒಂದಲ್ಲ ಒಂದಿನ ನಿಮಗೂ ಆಗುತ್ತೆ, ಟೈಮ್ ಬೇಕು, ಕಾಯಿರಿ, ಓಕೆನಾ. ಆದರೆ ನಮಗೆ ಬೇಕು, ಇವಾಗಲೇ ಬೇಕು ಅನ್ನೋದು ತಪ್ಪು, ಬಟ್ ಕಾಯಬೇಕು. ಸೊ ನೀವು ಕೂಡ ಕಾಯಿರಿ, ನಿಮಗೂ ಕೂಡ ಆಗುತ್ತೆ. ಸೊ ಇವರು ಹೇಳೋದನ್ನು ದಯವಿಟ್ಟು ತಲೆಗೆ ಹಾಕ್ಕೋಬೇಡಿ. ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸೊ ನೀವಿಬ್ಬರು ಹೆಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ನೀವಿರಿ, ಓಕೆನಾ. ಆಗುತ್ತೆ, ದೇವ್ರ ಮೇಲೆ ಭಾರ ಹಾಕಿ, ಸೊ ದೇವ್ರನ್ನ ಕೂಡ ನಂಬಿ. ಹಾಗೆ ಮಗು ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಹೋದರೆ ಆಗುತ್ತೆ ಅದು ಇದು ಅನ್ನೋದು ಸುಳ್ಳು ಅಂತ ನಾನು ಹೇಳ್ತಿಲ್ಲ, ಬಟ್ ಅಷ್ಟೊಂದು ಮೂಢನಂಬಿಕೆ ಇರಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ, ಓಕೆನಾ. ಸೊ ಇವಾಗ ಎಲ್ಲರೂ ಹರಕೆ ಕಟ್ಕೊಳ್ಳಿ, ನಿಮ್ಗೆ ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ, ಸೊ ಇಲ್ಲಾಂದರೆ ಇಲ್ಲಿ ನೀವು ಏನಂತ ಹೇಳ್ತಾರೆ ಲೈಕ್ ಕೇಳೋದು, ಅವರು ಇವ್ರನ್ನ ಕೇಳಿ ಅಂತೆಲ್ಲ ಹೇಳ್ತಿರ್ತಾರಲ್ವ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮಗೆ ಇಲ್ಲ ನಮಗೆ ದೇವ್ರ ಹತ್ರ ಹೋದರೆ ಸಮಾಧಾನ ಅಂದರೆ ಖಂಡಿತ ಹೋಗಿ, ಅದನ್ನು ತಪ್ಪು ಅಂತ ಹೇಳ್ತಿಲ್ಲ. ಹಾಗಂತೇಳಿ ಅದನ್ನೇ ನೀವು ನಂಬ್ಕೊಂಡು ಕೂತ್ಕೋಬೇಡಿ, ಯಾಕಂದರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ, ಓಕೆನಾ. ಸೊ ದೇವ್ರ ಜೊತೆ ಟೆಕ್ನಾಲಜಿ ಕೂಡ ಇಂಪಾರ್ಟೆಂಟು. ಸೊ ನೀವು ಟೆಕ್ನಾಲಜಿನೂ ಅಷ್ಟೇ ಇರಬೇಕು, ದೇವ್ರ ಮೇಲೆ ನಂಬಿಕೆನೂ ಅಷ್ಟೇ ಇರಬೇಕು. ಸೊ ನಾನು ಕೂಡ ತುಂಬ ನಂಬ್ತೀನಿ ದೇವ್ರನ್ನ, ಇಲ್ಲ ಅಂತ ಹೇಳ್ತಲ್ಲ, ಹಾಗಂತ ಹೇಳಿ ಸೊ ನಾವು ಒಂದೇ ಕಡೆನೇ ಫೋಕಸ್ ಮಾಡೋದು ತಪ್ಪು, ಓಕೆನಾ. ಸೊ ಮೇಯ್ನ್ ಥಿಂಗ್ ನಾವು ಇವಾಗಿನ ಜನ್ರೇಷನ್ನು, ಇವಾಗಿನ ಟೆಕ್ನಾಲಜಿ ಏನಿದೆ ಅದನ್ನು ಬಳಸ್ಕೊಬೇಕು. ಅದ್ರ ಜೊತೆ ದೈವ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಸೊ ಇಷ್ಟು ನಾನು ಹೇಳ್ಬೋದು. ಯಾರಿಗೂ ಕೂಡ ತಲೆ ಕೆಡಿಸ್ಕೊಬೇಡಿ. ಅನ್ನೋರು ಅನ್ಕೋತಾರೆ, 1000 ಜನ 1000 ಮಾತಾಡ್ತಾರೆ, ಯಾರಿಗೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಜೀವನ ಏನು ನೀವು ನೋಡ್ಕೊಳ್ಳಿ. ಸೊ ಹಾಗೆ ಆಗುತ್ತೆ. ನೀವು ಆ ನಂಬಿಕೆ ಮಾತ್ರ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಮೇಯ್ನ್ ಡಿಪ್ರೆಷನ್ಗೆ ಹೋಗಬೇಡಿ, ಓಕೆನಾ. ನನಗೆ ಆಗ್ತಾಯಿಲ್ಲ ಅನ್ನೋ ಒಂದು ಡಿಪ್ರೆಷನ್ನ ನಿಮ್ಮ ಮೈಂಡ್ಸೆಟ್ಟಿಂದ ತೆಗ್ದಾಕೆ ಆಗುತ್ತೆ, ಓಕೆನಾ. ಬಟ್ ಕಾಯಬೇಕು ಅಷ್ಟೇನೆ. ಸೊ ಒಬ್ಬೊಬ್ರದ್ದು ಒಂದೊಂದು ಲಕ್ಕು, ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ಬೇಗ ಆಗಲ್ಲ, ಆಯಿತಾ. ಸೊ ಯಾರು ಕೂಡ ದಯವಿಟ್ಟು ಕೊರಗಬೇಡಿ ಹೆಣ್ಮಕ್ಳು. ಸೊ ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಏನಾದರೂ ಯೂಸ್
ಯೂಸ್ ಆದರೆ ನೀವು ಖಂಡಿತ ಫಾಲೋ ಮಾಡಿ, ಓಕೆನಾ. ಹಾಗೆ ನಾನು ಡಾಕ್ಟರ್ ಯಾರ ಹತ್ರ ತೋರಿಸ್ತಾ ಇದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದ್ಸಲ ನೀವು ತೋರಿಸೋ ಹಾಗಿದ್ರೆ ಬಂದು ತೋರಿಸಿ. ಬಟ್ ತುಂಬಾ ಕಾಸ್ಟ್ಲಿ ಇದೆ ಅಂತ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಓಕೆನಾ. ಕಾಸ್ಟ್ಲಿ ಇದೆ. ಸೊ ಒಂದ್ಸಲ ನಿಮಗೆ ಇಲ್ಲ ನಮಗೆ ಮಗು ಬೇಕೇ ಬೇಕು, ನಾವು ತೋರಿಸ್ತೀವಿ ಅಂದರೆ ಖಂಡಿತ ಒಂದು ತೋರಿಸಿ, ರಿಸಲ್ಟ್ ಕೂಡ ಚೆನ್ನಾಗೇ ಸಿಗುತ್ತೆ, ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಈ ಒಂದು ವಿಡಿಯೋಗೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಬಾಯ್.